ನಮಸ್ಕಾರ ಸ್ನೇಹಿತರೆ. ಹಲವು ಬಾರಿ ಕೆಲವು ಸಂಬಂಧಗಳನ್ನು ಭಗವಂತನೇ ಮುರಿದು ಬಿಡುತ್ತಾನೆ. ಯಾಕೆಂದರೆ ನಮ್ಮ ಜೀವನ ಹಾಳಾಗಬಾರದು ಎಂದು. ಬಿಟ್ಟು ಬಿಡಿ ನಿಮ್ಮನ್ನು ಅರ್ಥ ಮಾಡಿಕೊಳ್ಳದೇ ಇರುವ ಜನರ ಚಿಂತೆ. ಸಮಯವೇ ತಿಳಿಸುವುದು ಅವರಿಗೆ ನಿಮ್ಮ ಬೆಲೆ ಏನೆಂದು. ಅತಿ ಸಲುಗೆ, ಅತಿ ಪ್ರೀತಿ, ಅತಿ ನಂಬಿಕೆ ಯಾರೊಂದಿಗೂ ಬೇಡ. ಎಲ್ಲರೂ ಸ್ವಾರ್ಥಿಗಳೇ. ಕೆಲವು ಜನರು ನಿಮ್ಮ ಜೀವನದಿಂದ ಬಿಟ್ಟು ಹೊರಟಿದ್ದಾರೆ ಎಂದರೆ ಅದು ನಿಮ್ಮ ಕಥೆಯ ಅಂತ್ಯವಲ್ಲ, ಅದು ನಿಮ್ಮ ಕಥೆಯಲ್ಲಿ ಅವರ ಭಾಗದ ಅಂತ್ಯವಾಗಿದೆ ಎಂದು ಅರ್ಥ. ಸ್ನೇಹಿತರೆ, ಭರವಸೆ ಕಳೆದುಕೊಳ್ಳಬೇಡಿ. ನಾಳೆಯ ದಿನ ಇಂದಿಗಿಂತ ಉತ್ತಮವಾಗಿ ಇರಬಹುದು. ಜೀವನದಲ್ಲಿ ನೀವು ಎಷ್ಟು ಎತ್ತರಕ್ಕೆ ಬೆಳೆಯಿರಿ ಎಂದರೆ ನಿಮ್ಮನ್ನು ಕಳೆದುಕೊಂಡವರು ಪಶ್ಚಾತ್ತಾಪ ಪಡುವಷ್ಟು. ಜೀವನವು ಒಂದು ತರ ವಿಚಿತ್ರವಾಗಿದೆ. ಖುಷಿಯಾಗಿದ್ದೇವೆ ಎಂದು ತೋರಿಸುವುದು ಖುಷಿಯಾಗಿ ಇರುವುದಕ್ಕಿಂತ ಹೆಚ್ಚು ಮುಖ್ಯವಾಗಿದೆ. ಜೀವನದಲ್ಲಿ ಕೆಲವು ಜನರನ್ನು ಬಿಡುವುದು ಅನಿವಾರ್ಯವಾಗಿರುತ್ತದೆ. ಯಾಕೆಂದರೆ ನಾವು ಅವರನ್ನು ಬಿಡದಿದ್ದರೆ ಅವರು ನಮ್ಮನ್ನು ಎಲ್ಲೋ ಬಿಟ್ಟು ಹೋಗುತ್ತಾರೆ. ಆಗ ನೋಡಿ, ಆ ಜನರೇ ಆಗಾಗ ಬದಲಾಗುತ್ತಾರೆ. ಯಾರಿಗೆ ನಾವು ಮಿತಿಗಿಂತ ಹೆಚ್ಚಿನ ಸಮಯ ಮತ್ತು ಗೌರವವನ್ನು ನೀಡಲು ಪ್ರಾರಂಭಿಸುತ್ತೇವೋ ಆಗ. ಜೊತೆಯಾಗಿ ನಡೆದವರು ಮಾತ್ರ ಮೋಸವನ್ನು ನೀಡುತ್ತಾರೆ. ಇದು ನಿನ್ನೆಯ ಸತ್ಯ ಮತ್ತು ಇಂದಿಗೂ ಸತ್ಯ. ಮಾತು ತಪ್ಪಾಗಿ ಅನಿಸಿದರೆ ಎರಡು ರೀತಿಯಲ್ಲಿ ಯೋಚಿಸಿ. ಆ ವ್ಯಕ್ತಿ ಬಹಳ ಮುಖ್ಯವಾದರೆ ಆ ವಿಷಯವನ್ನು ಮರೆತು ಬಿಡಿ, ಮತ್ತು ವಿಷಯ ಬಹಳ ಮುಖ್ಯವಾಗಿದ್ದರೆ ಆ ವ್ಯಕ್ತಿಯನ್ನು ಮರೆತು ಬಿಡಿ. ಯಾವುದು ನಿಮ್ಮದು ಅದು ನಿಮಗೆ ಸಿಕ್ಕೇ ಸಿಗುತ್ತದೆ. ಅದನ್ನು ಪಡೆದುಕೊಳ್ಳಲು ಇಡೀ ವಿಶ್ವವೇ ಪ್ರಯತ್ನಿಸುತ್ತಿದ್ದರೂ ಸಹ ನಿಮಗೆ ಸಿಗಬೇಕಾಗಿರುವುದು ನಿಮಗೆ ಮಾತ್ರ ಸಿಕ್ಕೇ ಸಿಗುತ್ತದೆ. ಜೀವನದಲ್ಲಿ ಬಿದ್ದ ನಂತರ ಎದ್ದೇಳುವವನು ವಾಸ್ತವದಲ್ಲಿ ಅವನು ಜೀವನವನ್ನು ಅರ್ಥ ಮಾಡಿಕೊಳ್ಳುತ್ತಾನೆ. ಕೆಲವು ಜನರು ನಿಮ್ಮನ್ನು ದ್ವೇಷಿಸುತ್ತಾರೆ, ಗೌರವಿಸುತ್ತಾರೆ, ಒಡೆದು ಹಾಕುತ್ತಾರೆ. ಆದರೂ ನೀವು ಎಷ್ಟು ಬಲಶಾಲಿಯಾಗಿ ನಿಲ್ಲುತ್ತೀರಿ ಎಂಬುದು ನೀವಾಗಿ ಇರುತ್ತೀರಿ. ಒಂದು ಬಾಗಿಲು ಮುಚ್ಚಿದಾಗ ಇನ್ನೊಂದು ಬಾಗಿಲು ತೆರೆಯುತ್ತದೆ. ಆದರೆ ನಾವು ಮುಚ್ಚಿದ ಬಾಗಿಲನ್ನು ತುಂಬಾ ನೋವಿನಿಂದ ನೋಡುತ್ತೇವೆ. ಇನ್ನೊಂದು ಬಾಗಿಲು ನಮಗಾಗಿ ತೆರೆದಿರುವುದನ್ನು ನಾವು ನೋಡುವುದೇ ಇಲ್ಲ. ಇದು ಕಷ್ಟ ಎಂದು ನೀವು ಹೇಳಿದಾಗ ಅದರ ನಿಜವಾದ ಅರ್ಥ ನಾವು ಅದಕ್ಕಾಗಿ ಹೋರಾಡುವಷ್ಟು ಬಲಶಾಲಿ ಇಲ್ಲ ಎಂದು. ಕಷ್ಟ ಎಂದು ಹೇಳುವುದನ್ನು ನಿಲ್ಲಿಸಿ ಧನಾತ್ಮಕವಾಗಿ ಯೋಚಿಸಿ. ಚಿಂತಿಸಬೇಡಿ ಸ್ನೇಹಿತರೆ. ಬದುಕಲ್ಲಿ ನಿಯತ್ತಾಗಿ ಇರುವವರು ಯಾವಾಗಲೂ ಒಂಟಿಯಾಗಿಯೇ ಇರುತ್ತಾರೆ. ಕೇವಲ ಇಬ್ಬರು ವ್ಯಕ್ತಿಗಳು ಮಾತ್ರ ಶಕ್ತಿಯುತರು, ಬದಲಾದ ವ್ಯಕ್ತಿ ಮತ್ತು ಒಂಟಿಯಾಗಿರುವ ವ್ಯಕ್ತಿ. ಮನಸ್ಸಿನ ಶಕ್ತಿಗಿಂತ ಮಿಗಿಲಾದ ಸಂಪತ್ತು ಈ ಜಗತ್ತಿನಲ್ಲಿ ಮತ್ತೊಂದಿಲ್ಲ. ನೇರವಾದ ರಸ್ತೆಗಳು ಹಾಗೂ ನೇರವಾಗಿ ಮಾತನಾಡುವ ವ್ಯಕ್ತಿಗಳು ಸಾಮಾನ್ಯವಾಗಿ ಜನರಿಗೆ ಇಷ್ಟವಾಗುವುದಿಲ್ಲ. ನಿಮ್ಮ ಸ್ವಂತ ಇಚ್ಛೆಯಿಂದ ನೀವು ಯಾರನ್ನಾದರೂ ಪ್ರೀತಿಸಬಹುದು, ಆದರೆ ನಿಮ್ಮ ಸ್ವಂತ ಇಚ್ಛೆಯಿಂದ ನೀವು ಯಾರನ್ನಾದರೂ ಮರೆಯಲು ಸಾಧ್ಯವಿಲ್ಲ. ನೀವು ಎಲ್ಲಿಯವರೆಗೆ ಉಪಯೋಗಕ್ಕೆ ಬರುತ್ತೀರೋ ಅಲ್ಲಿಯವರೆಗೆ ಜನ ನಿಮ್ಮನ್ನು ಪ್ರೀತಿಸುತ್ತಾರೆ ಹಾಗೂ ಗೌರವಿಸುತ್ತಾರೆ. ಒಮ್ಮೆ ನೀವು ಕೆಳಗೆ ಬಿದ್ದರೆ ನಿಮ್ಮನ್ನು ಮೇಲೆತ್ತಲು ಯಾರು ಕೂಡ ಬರುವುದಿಲ್ಲ. ನೀವು ಸ್ವಲ್ಪ ಮೇಲೆ ಹಾರಲು ಶುರು ಮಾಡಿ ನಿಮ್ಮನ್ನು ಕೆಳಗೆ ಬೀಳಿಸುವುದಕ್ಕೆ ಎಲ್ಲರೂ ಪ್ರಯತ್ನಿಸುತ್ತಿರುತ್ತಾರೆ. ಈ ಸ್ವಾರ್ಥ ಜಗತ್ತಿನಲ್ಲಿ ಒಂದು ವಿಷಯ ಮಾತ್ರ ವಿಚಿತ್ರ. ಪ್ರತಿಯೊಬ್ಬರು ಎಲ್ಲವನ್ನೂ ಹೊಂದಿದ್ದಾರೆ, ಆದರೆ ಪ್ರತಿಯೊಬ್ಬರ ಹೃದಯವು ಖಾಲಿಯಾಗಿದೆ. ಸಮಯವು ಗಾಯವನ್ನು ವಾಸಿ ಮಾಡುವುದಿಲ್ಲ, ಆದರೆ ಅದು ನೋವಿನಿಂದ ಹೇಗೆ ಬದುಕಬೇಕು ಎಂಬುದನ್ನು ಕಲಿಸುತ್ತದೆ. ನೋವನ್ನು ಬಹಳ ಕಾಲದವರೆಗೆ ಅನುಭವಿಸುವುದು ಸಹ ಒಂದು ರೀತಿಯ ಪಾಠವೇ. ಸಂಬಂಧ ಕಳೆದು ಹೋದರೂ ಸಹ ನಿಜವನ್ನೇ ಹೇಳಿ. ಸುಳ್ಳು ಹೇಳಿ ನಂಬಿಕೆ ಮಾತ್ರ ಕಳೆದುಕೊಳ್ಳಬೇಡಿ. ಯಾಕೆಂದರೆ ಒಡೆದ ಸಂಬಂಧ ಎಂದಾದರೂ ಒಂದು ದಿನ ಮತ್ತೆ ಒಂದಾಗಬಹುದು, ಆದರೆ ಕಳೆದುಕೊಂಡ ನಂಬಿಕೆ ಮತ್ತೆ ಹಿಂದಿರುಗಿ ಬರುವುದಿಲ್ಲ. ಸಂತಸದ ಸಂದರ್ಭದಲ್ಲಿ ಕೈ ಕುಲುಕುವುದರಿಂದ ಸಂಬಂಧಗಳು ಅರಳುವುದಿಲ್ಲ. ಕಷ್ಟ ಕಾಲದಲ್ಲಿ ಕೈ ಹಿಡಿದಾಗ ಮಾತ್ರ ಅದು ಬೆಳಗುತ್ತದೆ. ಯಾವುದೇ ಯಶಸ್ಸಿಗೆ ಸಿದ್ಧ ಸೂತ್ರವೆಂಬುದು ಇರುವುದಿಲ್ಲ. ನೀವು ನಡೆದು ಗುರಿ ಮುಟ್ಟಿದರೆ ಅದೇ ದಾರಿ. ಎಂದಿಗೂ ಯಾರಿಗಾಗಿಯೂ ಕಾಯುತ್ತಾ ಯೋಚಿಸುತ್ತಾ ಕಾಲ ಕಳೆಯಬೇಡಿ. ಯಾಕೆಂದರೆ ಬದುಕು ಯೋಚನೆಗಿಂತಲೂ ವೇಗವಾಗಿ ಸಾಗುತ್ತಿರುತ್ತದೆ. ಒಂದು ರಿಸರ್ಚ್ನ ಪ್ರಕಾರ ನಾವು ಯಾವ ವ್ಯಕ್ತಿಯ ಬಗ್ಗೆ ಅತಿಯಾಗಿ ಯೋಚಿಸುತ್ತಾ ಇರುತ್ತೇವೆಯೋ ಅದೇ ಸಮಯದಲ್ಲಿ ಆ ವ್ಯಕ್ತಿಯು ನಮ್ಮ ಬಗ್ಗೆ ಸ್ವಲ್ಪ ಹೆಚ್ಚಾಗಿಯೇ ಯೋಚಿಸುತ್ತಿರುತ್ತಾರೆ.
ಒಂದು ವೇಳೆ ನಿಮ್ಮನ್ನು ಯಾವುದಾದರೂ ವ್ಯಕ್ತಿ ನಿರ್ಲಕ್ಷಿಸುತ್ತಿದ್ದರೆ, ಆದರೂ ನೀವು ಯಾವುದೇ ತೀರ್ಮಾನವನ್ನು ಕೈಗೊಳ್ಳದೇ ಇದ್ದರೆ, ಇದರಿಂದ ಆ ವ್ಯಕ್ತಿಗೆ ನಿಮ್ಮ ಮೇಲಿನ ನಂಬಿಕೆ ಇನ್ನೂ ಹೆಚ್ಚಾಗುತ್ತದೆ. ಜೀವನವೆಂದರೆ ಕುಸ್ತಿಯ ಆಟವಿದ್ದಂತೆ. ಕೆಳಗೆ ಬಿದ್ದ ತಕ್ಷಣ ಅದು ಸೋಲುವುದಿಲ್ಲ. ಏಳಲು ಪ್ರಯತ್ನಿಸದೆ ಅಲ್ಲೇ ಮಲಗಿದ್ದರೆ ಅದು ಸೋಲು. ಆದ್ದರಿಂದ ವಿಶ್ವಾಸದಿಂದ ಇರಿ. ಇಂದು ನಿಮ್ಮನ್ನು ಲೆಕ್ಕಕ್ಕೆ ಇಲ್ಲ ಎಂದವರ ಮುಂದೆ ಲೆಕ್ಕಕ್ಕೆ ಸಿಗದ ಹಾಗೆ ಬದುಕಿ ತೋರಿಸಿ. ತಿಳಿದುಕೊಳ್ಳಲು ಯಾವ ವಿಷಯವೂ ಸಣ್ಣದಲ್ಲ. ಮಾಡುವ ಮನಸ್ಸಿದ್ದರೆ ಯಾವ ಕೆಲಸವೂ ದೊಡ್ಡದಲ್ಲ. ಗೆಲುವು ಬೀಗುವುದನ್ನು ಕಲಿಸಿದರೆ ಸೋಲು ಬಾಗುವುದನ್ನು ಕಲಿಸುತ್ತದೆ. ನಿಮ್ಮ ಜೀವನವನ್ನು ಯಾರೊಂದಿಗೂ ಹೋಲಿಕೆ ಮಾಡಿಕೊಳ್ಳಬೇಡಿ. ಸೂರ್ಯ ಚಂದ್ರನ ನಡುವೆ ಹೋಲಿಕೆ ಸಾಧ್ಯವೇ ಇಲ್ಲ. ನೆನಪುಗಳು ನಿರ್ಜೀವ ವಸ್ತುವಿದ್ದಂತೆ. ಹೊತ್ತು ತಿರುಗಿದಷ್ಟು ಭಾರ. ಅವುಗಳನ್ನು ಸುಟ್ಟು ಬಿಡಬೇಕು. ಬೆಳಗಾಗಿದೆ ಎಂದರೆ ಹೊಸ ಪ್ರಯೋಗಕ್ಕೆ ಸಜ್ಜಾಗಿದ್ದೇವೆ ಎಂದು ಅರ್ಥ. ಯಶಸ್ವಿಯಾದರೆ ಖುಷಿಪಡಿ, ಸೋತರೆ ಮರುದಿನ ಹೊಸ ಪ್ರಯೋಗಕ್ಕೆ ಸಜ್ಜಾಗಿ ಅಷ್ಟೇ. ಶತ್ರುವನ್ನು ಕೂಡ ಮಿತ್ರರನ್ನಾಗಿಸಿ ಮಾಡುವ ಶಕ್ತಿ ಇರುವುದು ಈ ಜಗತ್ತಿನಲ್ಲಿ ಒಂದೇ ಸಂಗತಿಗೆ, ಅದುವೇ ಪ್ರೀತಿ. ಎಲ್ಲದರಲ್ಲೂ ಒಳ್ಳೆಯದನ್ನೇ ಗುರುತಿಸುವಷ್ಟು ನಿಮ್ಮ ಮನಸ್ಸಿಗೆ ಕಲಿಸಿ. ಧನಾತ್ಮಕತೆ ಒಂದು ಆಯ್ಕೆ, ಯಾಕೆಂದರೆ ಜೀವನದಲ್ಲಿ ಖುಷಿ ಆಲೋಚನೆಗಳನ್ನೇ ಆವರಿಸಿರುತ್ತದೆ. ನಿಮ್ಮನ್ನು ನೀವು ಹೇಗೆ ರೂಪಿಸಿಕೊಳ್ಳಬೇಕು ಎಂದರೆ, ನಿಮ್ಮ ಬದುಕಿನಲ್ಲಿ ಅವಕಾಶಗಳು ತೆರೆದುಕೊಂಡಾಗ ನಿಮ್ಮ ದೇಹ ಮತ್ತು ಮನಸ್ಸುಗಳು ನಿಮ್ಮನ್ನು ತಡೆಹಿಡಿಯಬಾರದು. ಅನುಭವ ಇಲ್ಲದ ಜ್ಞಾನವು ನೀರಿಲ್ಲದ ಕೊಡವಿದ್ದಂತೆ. ಹೂವಿನಂತೆ ಬದುಕಿದರೆ ದಿನದ ಹೊತ್ತಿಗೆ ಬಾಡಿ ಹೋಗುತ್ತೇವೆ. ಕಲ್ಲಿನಂತೆ ಬದುಕಿದರೆ ಉಳಿಪೆಟ್ಟು ತಿಂದು ದೇವರ ಮೂರ್ತಿಯಾಗುತ್ತೇವೆ. ಜೀವನದಲ್ಲಿ ಸಂತೋಷವಾಗಿ ಇದ್ದೇವೆ ಎಂದರೆ ಸಮಸ್ಯೆಗಳೇ ಇಲ್ಲದಿರುವುದು ಎಂದು ಅಲ್ಲ. ಸಮಸ್ಯೆಗಳನ್ನು ಸುಲಲಿತವಾಗಿ ಎದುರಿಸುವ ಸಾಮರ್ಥ್ಯವೇ ಸಂತೋಷ. ನಂಬಿಕೆ ಇದ್ದರೆ ಮೌನವು ಅರ್ಥವಾಗುತ್ತದೆ. ನಂಬಿಕೆ ಇಲ್ಲದಿದ್ದರೆ ಜೀವನದಲ್ಲಿ ಪ್ರತಿಯೊಂದು ಮಾತಿನಲ್ಲೂ ಅಪಾರ್ಥಗಳೇ ಕಾಣುತ್ತವೆ. ತಾಳ್ಮೆ ಕೆಲವೊಮ್ಮೆ ಕಹಿ ಎನಿಸಬಹುದು, ಆದರೆ ಅದರ ಪ್ರತಿಫಲ ಯಾವತ್ತಿಗೂ ಸಿಹಿಯಾಗಿಯೇ ಇರುತ್ತದೆ. ಆಕಾಶ ಎಷ್ಟೇ ವಿಶಾಲವಾಗಿದ್ದರೂ ನಕ್ಷತ್ರಕ್ಕೆ ಇರುವ ಬೆಲೆ ಆಕಾಶಕ್ಕಿಲ್ಲ. ಹಾಗೆಯೇ ಒಬ್ಬ ವ್ಯಕ್ತಿ ಎಷ್ಟೇ ಶ್ರೀಮಂತನಾಗಿದ್ದರೂ ಅವನ ಗುಣಕ್ಕೆ ಇರುವ ಬೆಲೆ ಅವನಿಗೆ ಇರುವುದಿಲ್ಲ. ಬದುಕಿನಲ್ಲಿ ನಾಳೆ ಎಂಬ ಅವಕಾಶ ಎಂದಿಗೂ ಇರುತ್ತದೆ, ಆದರೆ ನಿನ್ನೆಗಳಲ್ಲೇ ನಾವು ಕಳೆದು ಹೋಗಬಾರದು. ಎಲ್ಲ ಗೊತ್ತಿದ್ದರೂ ಗೊತ್ತಿಲ್ಲದಂತೆ ಇದ್ದು ಬಿಡಿ. ಅರ್ಥ ಮಾಡಿಕೊಳ್ಳುವವರು ಅರ್ಥ ಮಾಡಿಕೊಳ್ಳುತ್ತಾರೆ, ಹಾಗೆಯೇ ಜೊತೆಯಲ್ಲಿ ಉಳಿಯುತ್ತಾರೆ. ಅನುಮಾನ ಪಟ್ಟವರು ದೂರ ಸರಿದು ಹೋಗುತ್ತಾರೆ. ಸ್ಪಷ್ಟತೆ ಇಲ್ಲದವರ ಜೊತೆ ಸ್ನೇಹ ಬೆಳೆಸಬೇಡಿ. ಬದ್ಧತೆ ಇಲ್ಲದವರ ಜೊತೆಯಲ್ಲಿ ಸಂಬಂಧ ಮಾಡಬೇಡಿ. ನಿಷ್ಠೆ ಇಲ್ಲದವರ ಜೊತೆ ಏನನ್ನು ಸಹ ನಿರೀಕ್ಷಿಸಬೇಡಿ. ಗಾಯ ಕಾಲಿಗೆ ಆದಾಗ ಹೇಗೆ ನಡೆಯಬೇಕು ಎಂದು ಕಲಿಸುತ್ತದೆ. ಮನಸ್ಸಿಗೆ ಆದ ಗಾಯ ಹೇಗೆ ಬದುಕಬೇಕು ಎಂದು ಕಲಿಸುತ್ತದೆ. 4 ದಿನ ದೂರ ಇದ್ದು ನೋಡಿ, ಜನ ನಿಮ್ಮನ್ನು ಮರೆತೇ ಬಿಡುತ್ತಾರೆ. ಜೀವನವಿಡೀ ಮನುಷ್ಯ ಎಲ್ಲರಿಗೂ ಬೇಕಾದವನು ಅನ್ನೋ ಭ್ರಮೆಯಲ್ಲಿಯೇ ಇರುತ್ತಾನೆ. ಆದರೆ ನಿಜ ಏನು ಎಂದರೆ, ಜನರಿಗೆ ನೀವು ಇದ್ದರೂ ಇಲ್ಲದಿದ್ದರೂ ಏನು ವ್ಯತ್ಯಾಸವಾಗುವುದಿಲ್ಲ. ನಿಮ್ಮ ಅವಶ್ಯಕತೆ ಇದ್ದಾಗ ಮಾತ್ರ ನಿಮ್ಮನ್ನು ನೆನಪಿಸಿಕೊಳ್ಳುತ್ತಾರೆ. ಅದಕ್ಕಾಗಿ ನೀವು ನಿಮಗೋಸ್ಕರ ಬದುಕಿ. ಎಲ್ಲರನ್ನೂ ಸಂತೋಷವಾಗಿಟ್ಟುಕೊಳ್ಳುವ ಪ್ರಯತ್ನ ಜೀವಂತ ಕಪ್ಪೆಗಳನ್ನು ತಕ್ಕಡಿಯಲ್ಲಿ ಕೂರಿಸಿದಂತೆ. ಒಂದು ಕಪ್ಪೆಯನ್ನು ಕೂರಿಸುವ ಹೊತ್ತಿಗೆ ಇನ್ನೊಂದು ಕಪ್ಪೆ ಹಾರಿ ಹೋಗುತ್ತದೆ. ಒಳ್ಳೆಯ ಸಮಯ ಬರುವವರೆಗೂ ನಾವು ಕೆಟ್ಟ ಸಮಯದ ಜೊತೆ ಜೀವನ ನಡೆಸಲೇಬೇಕು. ಜಾತಕದಲ್ಲಿ ಶನಿ ಇದ್ದರೂ ಪರವಾಗಿಲ್ಲ, ಆದರೆ ಪಕ್ಕದಲ್ಲಿ ಶನಿ ಮಾತ್ರ ಇರಬಾರದು. ತುಂಬಾ ಡೇಂಜರ್. ಉಪವಾಸವಿದ್ದು ಸಂಪಾದನೆ ಮಾಡಿ ನಾಳೆ ನಿಮ್ಮ ಮಕ್ಕಳ ಭವಿಷ್ಯಕ್ಕೆ ಒಳ್ಳೆಯದಾಗುತ್ತದೆ. ಅದೇ ಬೇರೆಯವರ ಹೊಟ್ಟೆ ಮೇಲೆ ಹೊಡೆದು ಸಂಪಾದನೆ ಮಾಡಿದರೆ ನೀವು ಮಾಡಿದ ಪಾಪ ನಿಮ್ಮ ಮಕ್ಕಳಿಗೆ ಸುತ್ತಿಕೊಳ್ಳುತ್ತದೆ. ಯಾವಾಗಲೂ ಏನನ್ನಾದರೂ ಪ್ರಯತ್ನ ಮಾಡುತ್ತಲೇ ಇರಬೇಕು. ಗೆದ್ದರೆ ನಮ್ಮ ಮನೆಯವರು ಸಂತೋಷ ಪಡುತ್ತಾರೆ, ಸೋತರೆ ಪಕ್ಕದ ಮನೆಯವರು ಸಂತೋಷ ಪಡುತ್ತಾರೆ. ಎಲ್ಲಿ ಯಾರ ಹೆಸರಿನ ಅನ್ನದ ಋಣವಿರುತ್ತದೆಯೋ ಸಮಯ ಅವರನ್ನು ಅಲ್ಲಿಗೆ ಕರೆದುಕೊಂಡು ಹೋಗುತ್ತದೆ. ಯಾರು ಯಾರೋ ಕೊಟ್ಟಿದ್ದನ್ನು ತಿನ್ನುವುದಿಲ್ಲ, ನಮ್ಮ ಅದೃಷ್ಟದಲ್ಲಿ ಇರುವುದನ್ನೇ ತಿನ್ನುತ್ತಾರೆ. ಸ್ನೇಹಿತರೆ, ಅರ್ಹತೆಯಿಂದ ಅವಕಾಶ ಸಿಕ್ಕರೆ ಯೋಗ್ಯತೆಯಿಂದ ಮರ್ಯಾದೆ ಸಿಗುತ್ತದೆ. ಕ್ಷಮಿಸು ಎಂಬ ಪದ ತಪ್ಪು ಮಾಡಿದಾಗ ಬಳಸಬಹುದೇ ಹೊರತು ವಿಶ್ವಾಸದ್ರೋಹ ಮಾಡಿದಾಗ ಅಲ್ಲ.
ಕೊನೆಯದಾಗಿ ಸ್ನೇಹಿತರೆ, ದೇವರಿಗೆ ಹೇಳಬೇಡಿ ನನ್ನ ಬಳಿ ಸಮಸ್ಯೆಗಳಿವೆ ಎಂದು, ಸಮಸ್ಯೆಗಳಿಗೆ ಹೇಳಿ ನನ್ನ ಬಳಿ ದೇವರಿದ್ದಾನೆ ಎಂದು. ಮನುಷ್ಯರಿಂದಲೇ ತಯಾರಾದ ಹಣ ಕೊನೆಗೆ ಮನುಷ್ಯನನ್ನೇ ಗುಲಾಮನನ್ನಾಗಿ ಮಾಡಿಕೊಳ್ಳುತ್ತದೆ. ಒಳ್ಳೆಯವರಿಗಾದ ಮೋಸಕ್ಕೆ ಭಗವಂತನೇ ಉತ್ತರ ಕೊಡುತ್ತಾನೆ. ಕಾದು ನೋಡು. ಒಳ್ಳೆಯವರು ಯಾವತ್ತೂ ಸೋಲುವುದಿಲ್ಲ, ಕೆಟ್ಟವರು ಯಾವತ್ತೂ ಉದ್ಧಾರ ಆಗುವುದಿಲ್ಲ. ಪ್ರತಿಯೊಂದು ನೋವು ತಾತ್ಕಾಲಿಕ. ಧೈರ್ಯವಾಗಿರಿ. ಭಗವಂತನ ಮೇಲೆ ನಂಬಿಕೆ ಇಡಿ. ಅವನು ನಿಮ್ಮನ್ನು ಕಷ್ಟದ ಸಾಗರದಿಂದ ರಕ್ಷಿಸಿ ಸುಖದ ದಡಕ್ಕೆ ಸೇರಿಸಲು ದೋಣಿಯ ರೂಪದಲ್ಲಿ ಬಂದೇ ಬರುತ್ತಾನೆ. ಯಾವ ಪ್ರಾರ್ಥನೆಗೆ ಉತ್ತರ ತಡವಾಗುತ್ತದೆಯೋ ಆ ಪ್ರಾರ್ಥನೆಗೆ ಉತ್ತರ ಬಹಳ ಬಲವಾಗಿರುತ್ತದೆ. ಯಾರ ಮಾತಿಗೂ ನೀ ಅಂಜಬೇಡ, ಯಾರ ಆಸೆಯಂತೆಯೂ ನೀ ಇರಬೇಡ, ಯಾರನ್ನು ನಂಬಿ ನೀ ಬದುಕಬೇಡ. ನಿನ್ನ ಜೀವನ ನಿನಗೆ, ನೀ ಮರೆಯಬೇಡ. ಸುಖ ದುಃಖಗಳು ಸ್ವಲ್ಪ ಕಾಲ ಕಾಣಿಸಿಕೊಳ್ಳುವವು, ಕ್ರಮೇಣ ಮಾಯವಾಗುವವು. ಚಳಿಗಾಲ ಮತ್ತು ಬೇಸಿಗೆಗಳು ಕಾಣಿಸಿಕೊಂಡು ಮಾಯವಾಗುವಂತೆ ನನ್ನವರು ಅಂತ ನನಗೆ ಯಾರೂ ಇಲ್ಲ ಅನ್ನೋ ಭಾವನೆ ಮನದಲ್ಲಿ ಬಂದಾಗ ನನಗೆ ನಾನೇ ಎಲ್ಲ ಅನ್ನೋ ಆತ್ಮಸಾಕ್ಷಿ ಪ್ರಬಲವಾಗಬೇಕೇ ಹೊರತು ನನಗೆ ಯಾರೂ ಇಲ್ಲ ಎನ್ನುವ ಚಿಂತೆ ಅತಿಯಾಗಿ ಕಾಣಬಾರದು. ಕೆಲವು ಸಂದರ್ಭದಲ್ಲಿ ನಿಮ್ಮ ತಿಳುವಳಿಕೆಯನ್ನು ಮೀರಿದಾಗ ಶಾಂತವಾಗಿ ಮತ್ತು ಎಲ್ಲವನ್ನು ದೇವರಿಗೆ ಬಿಟ್ಟು ಬಿಡಿ. ಸಮಯ ಬಂದಾಗ ಜೀವನವು ತನ್ನದೇ ಆದ ದಿಕ್ಕನ್ನು ಆರಿಸಿಕೊಳ್ಳುತ್ತದೆ. ಅನುಭವಿಯನ್ನಾಗಿಸುವ ಸೋಲು ಅಹಂಕಾರಿಯನ್ನಾಗಿಸುವ ಗೆಲುವಿಗಿಂತ ಶ್ರೇಷ್ಠವಾದದ್ದು. ಅತ್ಯುತ್ತಮ ಸೇಡು ಶಾಂತಿಯುತವಾಗಿ ನಡೆಯಿರಿ ಮತ್ತು ಅವರ ಸ್ವಂತ ತಪ್ಪುಗಳನ್ನು ಅರಿತುಕೊಳ್ಳಲು ಅವಕಾಶ ಮಾಡಿಕೊಡಿ. ಮನಸ್ಸಿನಲ್ಲಿರುವ ನೋವುಗಳು ವಾಸಿಯಾಗುವುದಕ್ಕೆ ಬೇಕಾಗಿರುವುದು ಎರಡೇ ಔಷಧ, ಒಂದು ಕಾಲ, ಇನ್ನೊಂದು ಮೌನ. ಜೀವನದಲ್ಲಿ ಮುಂದೆ ಬರಬೇಕು ಎಂದರೆ ಅವರ ಭಾವನೆಗಳ ಮೇಲೆ ಪೆಟ್ಟು ಬೀಳಬೇಕು, ಅವನು ಸೋಲಬೇಕು, ನಿರಾಕರಿಸಲ್ಪಡಬೇಕು, ಸಮಸ್ಯೆಗಳು ಬರಬೇಕು. ಆಗ ಮಾತ್ರ ಸಾಧನೆಯ ಕಿಚ್ಚು ಹೊರಗೆ ಬರುತ್ತದೆ. ಸೋಲುಗಳು ಅವಮಾನಗಳು ನಮ್ಮನ್ನು ಕುಗ್ಗಿಸಲು ಅಲ್ಲ, ಬದಲಾಗಿ ನಮ್ಮನ್ನು ಬಲಿಷ್ಠರನ್ನಾಗಿಸುತ್ತದೆ. ಹಾಗಾಗಿ ಈಗಿರುವ ಸೋಲು ಅವಮಾನಗಳಿಗೆ ಹಿಂಜರಿಯದೆ ಮುನ್ನುಗ್ಗಿ. ಮುಂದೊಂದು ದಿನ ಅವಮಾನಿಸಿದವರ ಮುಂದೆ ನೀವು ಸಾಧಿಸುತ್ತೀರಿ. ಬದುಕಿನ ಹೋರಾಟದಲ್ಲಿ ಯಾವಾಗ ನೀನು ಕುಸಿದು ಹೋಗುವೆಯೋ ಆಗ ಧೈರ್ಯ ನಿನಗೆ ಸಹಾಯ ಮಾಡುತ್ತದೆ. ಯಾವಾಗ ನಿನ್ನ ಸುತ್ತಮುತ್ತ ಇರುವವರು ಮುಖ ತಿರುಗಿಸಿ ಹೋಗುತ್ತಾರೋ ಆಗ ಪರಮಾತ್ಮ ನಿನ್ನ ಜೊತೆ ಇದ್ದೇ ಇರುತ್ತಾನೆ. ಯಾವುದೇ ಒಬ್ಬ ಮನುಷ್ಯನ ಸಮಯ ಮತ್ತು ಪರಿಸ್ಥಿತಿ ನೋಡಿ ನಿಂದನೆಯನ್ನು ಮಾಡಬೇಡಿ. ಯಾಕೆಂದರೆ ಅವರ ಸಮಯ ಯಾವಾಗ ಬೇಕಾದರೂ ಬದಲಾಗಬಹುದು. ಆದರೆ ನಿಮ್ಮ ಭಾವನೆಗಳಿಗಿಂತ ನಿಮ್ಮ ಮನಸ್ಸು ಬಲವಾಗಿದ್ದಾಗ ಮಾತ್ರ ನೀವು ಗೆಲ್ಲಲು ಸಾಧ್ಯ. ಒಳ್ಳೆಯದು ಅಥವಾ ಕೆಟ್ಟದ್ದು ಅದನ್ನು ಸರಿಪಡಿಸುವ ಸಾಮರ್ಥ್ಯವು ನಮ್ಮ ಕೈಯಲ್ಲಿಯೇ ಇದೆ. ಅದನ್ನು ನಾವು ಅರಿತುಕೊಳ್ಳಬೇಕು ಅಷ್ಟೇ. ಸಂತೋಷವು ನಮ್ಮ ಒಳಗಿನಿಂದ ಬರುವ ಮನಸ್ಥಿತಿಯಾಗಿದೆ. ಆತ್ಮವು ಸ್ವಾಭಾವಿಕವಾಗಿ ಸಂತೋಷ, ಬುದ್ಧಿವಂತ ಮತ್ತು ಶಾಂತಿಯಿಂದ ಕೂಡಿರುತ್ತದೆ. ಈ ಭೂಮಿಯ ಋಣ ಮುಗಿದಿಲ್ಲ ಎಂದಾದರೆ ಎಂತಹ ರೋಗ ಬಂದರೂ ನಮಗೆ ಏನೂ ಆಗುವುದಿಲ್ಲ. ಋಣ ಮುಗಿಯಿತು ಎಂದರೆ ನಮ್ಮೆತ್ತರಕ್ಕೆ ಹಣದ ರಾಶಿ ಸುರಿದರೂ ನಾವು ಉಳಿಯುವುದಿಲ್ಲ. ಭಗವಂತನಿಗೆ ನಿಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಿ ದುಃಖವನ್ನು ಸಂತೋಷವನ್ನಾಗಿ ಪಡೆಯುವ ಶಕ್ತಿ ಅವನಿಗಿದೆ. ಯಾರು ಒಬ್ಬ ವ್ಯಕ್ತಿಯನ್ನು ಸಮಯಕ್ಕೆ ತಕ್ಕಂತೆ ನಂಬಿಸಿ ಮೋಸ ಮಾಡುತ್ತಾರೋ ಅಂತಹವರಿಗೆ ಆ ಸಮಯವೇ ಒಂದು ದಿನ ತಕ್ಕ ಪಾಠ ಕಲಿಸುತ್ತದೆ. ನಿನ್ನ ಶ್ರಮವನ್ನು ನಂಬು, ಅದೃಷ್ಟವನ್ನಲ್ಲ. ನಿನ್ನನ್ನು ನೀನು ನಂಬು, ಬೇರೆಯವರನ್ನಲ್ಲ. ಬಗೆಹರಿಯದ ಸಮಸ್ಯೆಗಳಿಗೆ ಭಗವಂತನೇ ಮುಕ್ತಿ ನೀಡುತ್ತಾನೆ. ಬದುಕಿನಲ್ಲಿ ಗೆಲುವು ಮತ್ತು ಸೋಲು ಎಂಬ ಪದಗಳ ಬಗ್ಗೆ ಅತಿಯಾಗಿ ಚಿಂತಿಸಲು ಹೋಗಬಾರದು. ಯಾಕೆಂದರೆ ಜೀವನವೆಂಬುದು ಒಂದು ಅನುಭವದ ಹೋರಾಟವಾಗಿರುವುದು. ಈ ಪರಿಯ ಅನುಭವವು ಜೀವನ ಪೂರ್ತಿ ನಡೆಯಲ್ಪಡುವುದರಿಂದ ನಾವು ಗೆಲುವು ಅಥವಾ ಸೋಲಿನ ಬಗ್ಗೆ ಹೆಚ್ಚಾಗಿ ವಿಷಾದ ಪಡಬಾರದು. ಪ್ರತಿಯೊಬ್ಬ ವ್ಯಕ್ತಿಯಲ್ಲಿನ ನಗುವಿನ ಹಿಂದೆ ದುಃಖ, ಕೋಪದ ಹಿಂದಿನ ಪ್ರೀತಿ ಮತ್ತು ಮೌನದ ಹಿಂದಿನ ಕಾರಣ, ಈ 3 ವಿಚಾರಗಳನ್ನು ಗಮನಿಸಬೇಕು. ನಮ್ಮ ಬದುಕು ತುಂಬಾ ಜಟಿಲ ಸ್ವರೂಪವನ್ನು ಹೊಂದಿದ್ದು ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಹುಡುಕುವುದಕ್ಕೆ ಹೋಗಬಾರದು. ಯಾಕೆಂದರೆ ನಾವು ಪರಿಹಾರ ನೋಡುತ್ತಿದ್ದಂತೆ ಜೀವನದಲ್ಲಿ ಹೊಸ ಪ್ರಶ್ನೆಗಳ ಅಥವಾ ಸಮಸ್ಯೆಗಳ ಸೃಷ್ಟಿಯಾಗುತ್ತದೆ. ನಮ್ಮ ಬದುಕಿನ ಸರ್ವ ಆಗು ಹೋಗುಗಳು ನಮಗೆ ಒಪ್ಪಿಗೆಯಾದರೂ ಸರಿ ಅಥವಾ ಒಪ್ಪಿಗೆಯಾಗದೇ ಇದ್ದರೂ ಸರಿ, ಅದು ಪರಮಾತ್ಮನ ನಿಶ್ಚಯಂತೆ ಘಟಿಸುತ್ತಲೇ ಹೋಗುತ್ತದೆ. ಆದರೆ ನಾವು ತೃಪ್ತಿದಾಯಕವಾಗಿರಲು ನಮ್ಮ ಮನಸ್ಸನ್ನು ಮಾತ್ರ ಸಮಸ್ಥಿತಿಯಲ್ಲಿಟ್ಟುಕೊಳ್ಳಲು
ಅಣಿಯಾಗಬೇಕು. ಆದರೆ ನಾವು ನಮ್ಮ ಆತ್ಮದೊಳಗಿನ ನೈಜ ರೂಪವನ್ನರಿಯದೆ ನಮ್ಮಿಂದ ಹೊರಬರುವ ಭಾವನೆಗಳ ಮೇಲೆ ನಿಯಂತ್ರಣ ಹಾಕದೆ ಅತೃಪ್ತಿಯ ಜೀವನ ನಡೆಸಿಕೊಂಡು ಬರುತ್ತಿದ್ದೇವೆ. ಬೆರೆತ ಹಾಲು ನೈವೇದ್ಯಕ್ಕೆ ಯೋಗ್ಯವಲ್ಲ. ಆತ್ಮವು ವಿನಾಶವನ್ನು ಮೀರಿದೆ. ಶಾಶ್ವತವಾಗಿರುವ ಚೈತನ್ಯವನ್ನು ಯಾರೂ ಅಂತ್ಯಗೊಳಿಸಲು ಸಾಧ್ಯವಿಲ್ಲ. ಸ್ನೇಹಿತರೆ, ಇಂದಿನ ಈ ನನ್ನ ವಿಡಿಯೋ ನಿಮ್ಮ ಮನಸ್ಸಿಗೆ ಸ್ವಲ್ಪವಾದರೂ ಪ್ರೇರಣೆ ನೀಡಿದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ. ನನ್ನ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಈಗಲೇ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೊಸ ಮೋಟಿವೇಶನಲ್ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಸಕಾರಾತ್ಮಕವಾಗಿ ಯೋಚಿಸಿ ಸಂತೋಷವಾಗಿ ಬಾಳಿರಿ. ಧನ್ಯವಾದಗಳು.